ಶೈಕ್ಷಣಿಕ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಲೆಗೆ ಆಗಮಿಸಿ ಅಶು ಅವರು ಸುಮಾರು 1.5 ಗಂಟೆವರೆಗೂ ಸತತವಾಗಿ ನಿರಂತರವಾಗಿ ವೇದಿಕೆಯ ಮೇಲೆ ನಿಂತು ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಅದರಲ್ಲೇ ಮಕ್ಕಳನ್ನ ರಂಜಿಸ್ತಾ ಶೈಕ್ಷಣಿಕವಾಗಿ ಹೇಗೆ ಕಲಿಬಹುದು ಅನ್ನೋದನ್ನ ಸಾಕಷ್ಟು ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಮಗ್ಗಿಯನ್ನ ಹಾಡಿನ ಮೂಲಕ ಹೇಗೆ ಕಲಿಬಹುದು ಅನ್ನೋದು ತುಂಬಾ ಚೆನ್ನಾಗಿತ್ತು. ಅದರ ಜೊತೆಗೆ ಕನ್ನಡ, ಇಂಗ್ಲಿಷು, ಹಿಂದಿ ಭಾಷಾ ವಿಷಯಗಳಿಗೆ ಸಂಬಂಧಿಸಿದಂತೆ ಹಾಡಿನ ಮೂಲಕ ಪದ್ಯಗಳನ್ನ ಹೇಗೆ ನಾವು ಕಲಿಬಹುದು, ಕಲಿತಿದ್ದನ್ನ ನಮ್ಮ ಸ್ಮರಣೆಯಲ್ಲಿ ಹೇಗೆ ನಾವು ಅದನ್ನ ನೆನ್ಪಿಟ್ಕೋಬಹುದು ಅಂತಕ್ಕಂಥದ್ದನ್ನ ತುಂಬಾ ಅರ್ಥಗರ್ಭಿತವಾಗಿ ನಡೆಸ್ಕೊಟ್ಟಿದ್ದಾರೆ. ಜೊತೆಗೆ ಮ್ಯಾಜಿಕ್ ಕೂಡ ಹೇಳ್ಕೊಟ್ಟಿದ್ದಾರೆ. ಅದ್ರಲ್ಲಿ ಹೇಳಿದ್ರೆ ಯಾವುದೇ ತಂತ್ರ ಇಲ್ಲ, ಮಂತ್ರ ಇಲ್ಲ, ಕೇವಲ ಕುತಂತ್ರ. ಅವರು ಕೂಡ ನಮ್ಮಂತೆ ಸಾಮಾನ್ಯ ವ್ಯಕ್ತಿಗಳೇ. ಇಲ್ಲಿ ಮ್ಯಾಜಿಕ್ ಮಾಡ್ತಕ್ಕಂಥವ್ರು, ನಾವು ನೋಡ್ತಕ್ಕಂಥವ್ರು ಕೂಡ ನಾವು ಸಾಮಾನ್ಯ ವ್ಯಕ್ತಿಗಳೇ. ಸಾಮಾನ್ಯ ವ್ಯಕ್ತಿಗಳಿಂದ ಅಗಾಧವಾದಂತ ಬೇರೆ ರೀತಿಯಾದಂತ ಒಂದು ಕಲ್ಪನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಕುತಂತ್ರದ ಮೂಲಕವಾಗಿ ನಿಮ್ಮನ್ನ ರಂಜಿಸ್ಲಿಕ್ಕೆ ಆ ರೀತಿಯಾಗಿ ಮಾಡ್ತಕ್ಕಂಥದ್ದು ಮ್ಯಾಜಿಕ್ ಅಂತಕ್ಕಂಥದ್ದನ್ನ ಅವರು ಕೂಡ ಮೊದಲಿಗೆ ಮ್ಯಾಜಿಕ್ ಮಾಡಿ, ಆ ಮ್ಯಾಜಿಕ್ ನ ನಂತರ ಅದನ್ನ ಹೇಗೆ ಮಾಡ್ತಾರೆ ಮ್ಯಾಜಿಕ್ ಅನ್ನೋದನ್ನ, ಅದರ ರಿಯಾಲಿಟಿಯನ್ನು ಕೂಡ ನಿಮ್ ಕಣ್ಣೆದುರಿಗೆ ತೋರಿಸ್ಕೊಟ್ಟಿದ್ದಾರೆ. ಇದೇ ತರ ಬೇರೆ ಬೇರೆ ಕಡೆ ಮ್ಯಾಜಿಕ್ ಪರ್ಸನ್ಸ್ ಗಳು ಬಂದು ಮ್ಯಾಜಿಕ್ ಮಾಡ್ತಿರ್ತಾರೆ. ಆದ್ರೆ ಅವರು ಕೊನೆಗೆ ಅದನ್ನ ಹೇಗ್ ಮಾಡಿದೀವಿ ಅಂತ ಹೇಳ್ಕೊಡಲ್ಲ. ಅವ್ರು ಬರೀ ಮ್ಯಾಜಿಕ್ ಮಾಡ್ತಾರೆ, ನಿಮ್ಮ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ತಾರೆ, ಹೋಗ್ತಾರೆ. ಬಟ್ ಇಲ್ಲಿ ಮ್ಯಾಜಿಕ್ ಅನ್ನ ಮಾಡಿದಾಗ ಆ ಮಾಡಿದಂತ ವ್ಯಕ್ತಿಗಳು ಯಾವ ತರ ಮಾಡಿರ್ತಾರ ಅಂತೇಳಿ ಅದ್ರ ಗುಟ್ಟನ್ನು ಕೂಡ ಅವರು ಬಿಚ್ಚಿಟ್ಟಿದ್ದಾರೆ ಇಲ್ಲೇ. ಹಾಗಾಗಿ ಅಲ್ಲಿ ಯಾವುದೇ ತರದ ಮ್ಯಾಜಿಕ್ ಅನ್ನ ವೈಯಕ್ತಿಕವಾಗಿ ಅವ್ರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕುತಂತ್ರದ ಮೂಲಕನೇ ಅಲ್ಲಿ ಮಾಡಿರ್ತಾರ ಅಂತಕ್ಕಂಥದ್ದು ಕೂಡ ಸತ್ಯ. ಇದೇ ತರ ಬಹಳಷ್ಟು ಜನ ಮೋಸ ಹೋಗ್ತಾರೆ, ಮೂಢನಂಬಿಕೆಗಳು. ಈ ದಿನ ಅವರು ವೈಜ್ಞಾನಿಕ ವಿಚಾರದ ನೆಲೆಗಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡಬೇಕು, ಯಾರು ಮೋಸ ಹೋಗ್ಬಾರ್ದು ಅಂತ. ಇದಕ್ಕೊಂದು ಸಣ್ಣ 2 ನಿಮಿಷದ ನಿದರ್ಶನ. ಯಾರಿಗೋ ಒಬ್ಬರಿಗೆ ಹುಷಾರು ಇರಲಿಲ್ಲ. ಹುಷಾರು ಇಲ್ಲದೆ ಇದ್ದಾಗ ಅವರು ದೇವ್ರ ಹತ್ರ ಹೋಗ್ತಾರೆ. ದೇವ್ರ ಹತ್ರ ಹೋದಾಗ ಒಬ್ಬ ವ್ಯಕ್ತಿಗೆ ಅಲ್ಲಿ ನನಗೆ ಗುರುವಾರಕ್ಕೊಮ್ಮೆ, ಭಾನುವಾರಕ್ಕೊಮ್ಮೆ, ಮಂಗಳವಾರಕ್ಕೊಮ್ಮೆ, ಶುಕ್ರವಾರಕ್ಕೊಮ್ಮೆ ಈ ತರ ದೇವ್ರು ಬರುತ್ತೆ ಅಂತ ಹೇಳಿ ಆ ವ್ಯಕ್ತಿ ಹೇಳಿ ನಂಬಿಸಿರ್ತಾರೆ. ಅದರಂತೆ ಅವ್ರ ಹತ್ರ ಹೋಗ್ತಾರೆ. ಅವರು ಹೋದಾಗ ನೀನ್ ಮಂಗಳವಾರ ಬಂದಿದೆಯಲ್ಲ, ಈ ದಿನ ನಿನಗೇನ್ ತೊಂದರೆ ಇದೆ ಅನ್ನೋದನ್ನ ಅವ್ರು ಕೇಳಿದಾಗ ಅವ್ರು ಹೇಳ್ತಾರೆ. ಹೇಳಿದ್ಮೇಲೆ ಅವ್ರು ಆಲ್ರೆಡಿ ಮುಂಚೆನೆ ಆ ತರ ಜನಗಳು ಬರ್ತಾರ ಅಂತ ಹೇಳಿ ಏನ್ ಮಾಡಿರ್ತಾರೆ, ಒಂದು ತೆಂಗಿನಕಾಯಿಯನ್ನ ಜುಟ್ಟನ್ನು ಓಪನ್ ಮಾಡಿ ಆ 3 ಕಣ್ಣಿನ ಒಂದು ಹೋಲ್ ಅಲ್ಲಿ ನೀರನ್ನೆಲ್ಲ ಹೊರಗೆ ತೆಗೆದ್ಬಿಟ್ಟು ಅದಕ್ಕೆ ಒಂದು ಸಿರಿಂಜಿನಲ್ಲಿ ರೆಡ್ ಕಲರ್ ಕುಂಕುಮ ಇರುತ್ತಲ್ಲ ಅದನ್ನ ಲಿಕ್ವಿಡ್ ಮಾಡಿ ಸಿರಿಂಜ್ ಒಳಗಡೆ ಹಾಕಿ ಮತ್ತೆ ಫೆವಿಕಲ್ ಗಮ್ ಹಾಕಿ ಆ ಜುಟ್ಟು ಹೇಗಿರುತ್ತೋ ಅದೇ ತರ ಅದಕ್ಕೆ ಅಂಟಿಸಿರ್ತಾರೆ. ಆ ತೆಂಗಿನಕಾಯಿಯನ್ನು ಅವ್ರ ಎದುರುಗಡೆ ಹೊಡಿತಾರೆ. ನೋಡು, ನಿನ್ಗೆ ಯಾರೋ ಮಾಡಿಸಿದಾರೆ ಅಥವಾ ನಿನ್ಗೇನೋ ಈ ತರ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ಅಲ್ಲೇ ತೆಂಗಿನಕಾಯಿ ಹೊಡೆದಾಗ ರಕ್ತದ ತರ ಗೊತ್ತಾಗ್ಬಿಡುತ್ತೆ. ನಮ್ಗೇನೋ ತೊಂದರೆ ಇದೆ ಅಂತ ಹೇಳಿ ನಮ್ಮನ್ನ ನಂಬಿಸ್ಬಿಡ್ತಾರೆ. ಮತ್ತ ಅವರು ಇಷ್ಟು ದುಡ್ಡು ತಗೊಂಡ್ ಬರ್ಬೇಕು ಹಾಗೆ ಹೀಗೆಲ್ಲ ಅಂತ ಹೇಳಿ ಪೂಜೆ ಪುನಸ್ಕಾರದೆಲ್ಲ ಸ್ವಲ್ಪ ನೆಪದಲ್ಲಿ ಹೇಳಿ ಕಳಿಸಿರ್ತಾರೆ. ಒಂದು 15 ದಿನನೋ ತಿಂಗಳು ಆದ್ಮೇಲೆ ಮತ್ತೆ ಬರ್ರಿ ಅಂತ ಹೇಳ್ತಾರೆ. ಬಂದಾಗ ಅಷ್ಟೊತ್ತಿಗೆ ಏನ್ ಮಾಡಿರ್ತಾರ, ಅದೇ ತರದ ತೆಂಗಿನಕಾಯಿ ಜುಟ್ಟನ್ನು ತೆಗೆದ್ಬಿಟ್ಟು ಹೋಲನ್ನು ಮಾಡಿ ಅದರಲ್ಲಿ ಮಲ್ಲಿಗೆ ಹೂವಿನ ಸಣ್ಣ ಸಣ್ಣ ಮೊಗ್ಗುಗಳಿರ್ತಾವಲ್ಲ, ಮೊಗ್ಗನ್ನ ಒಳಗಡೆ ಹಾಕಿರ್ತಾರೆ. ನಾಳೆ ಬರ್ತಾರಂದ್ರೆ ಇವತ್ತಿನ ದಿನನೇ ಹಾಕಿರ್ತಾರೆ. ಹಾಕಿ ಮೇಲೆ ಜುಟ್ಟನ್ನ ಮತ್ತೆ ಯಥಾಸ್ಥಿತಿಯಲ್ಲಿ ಅದನ್ನ ಹಚ್ಚಿರ್ತಾರೆ. ಅವ್ರ ಪೇಷಂಟ್ ಏನ್ ಹೋಗಿರ್ತಾರಲ್ಲ, 1 ತಿಂಗಳು ಆದ್ಮೇಲೆ ದೇವರ ಹರಕೆ ನೀವು ಹೇಳ್ತಾರೆ ಎಲ್ಲ ಮಾಡಿದೇವೆ ಅಂತ ಹೇಳಿ ವಾಪಸ್ ಬಂದ್ಮೇಲೆ, ಈಗ ದೇವರ ಸನ್ನಿಧಾನದಲ್ಲಿ ತೆಂಗಿನಕಾಯಿ ಹೊಡಿತಾನೆ, ನಿಮಗೆ ಗುಣ ಆಗಿದ್ರೆ ಯಾವ ತರ ಇರುತ್ತೆ, ಗುಣ ಆಗದೆ ಇದ್ರೆ ಯಾವ ತರ ಇರುತ್ತೆ ಅಂತ ಹೇಳಿ ಆ ತೆಂಗಿನಕಾಯಿ ಹೊಡೆದಾಗ ಅಲ್ಲಿ ಮೊಗ್ಗಿಟ್ಟಿರ್ತಾರಲ್ಲ, ಹೂವು ಹರಳಿರ್ತಾವಲ್ಲ, ಅವಾಗ ಅವ್ರ ಎದುರುಗಡೆ ಹೊಡೆದಾಗ ತೆಂಗಿನಕಾಯಿ ಹೂ ಬಂದಿದೆ, ನನಗೆ ಒಳ್ಳೇದಾಗಿದೆ ಅಂತ ಹೇಳಿ ನಂಬಿಸಿ ದುಡ್ಡನ್ನ ಕಿತ್ಕೊಳ್ತಕ್ಕಂಥವ್ರು, ಮೋಸ ಮಾಡ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಸಾಕಷ್ಟು ಉದಾಹರಣೆಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಪವಾಡ ಮಾಡ್ತೀವಿ ಅಂತ ಹೇಳಿ, ಇನ್ನೇನೋ ಹುಷಾರು ಮಾಡ್ತೀವಿ ಅಂತ ಹೇಳಿ ಜನರನ್ನ ಮೂಢನಂಬಿಕೆಗಳನ್ನ ನಂಬುವಂತೆ ಮಾಡ್ತಾರೆ. ಅಂತದ್ರಲ್ಲಿ ಮ್ಯಾಜಿಕ್ ಕೂಡ ಒಂದು. ಆದ್ರೆ ಅದನ್ನ ರಿಯಾಲಿಟಿಯನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಅಶು ಸರ್ ಅವರು ಹೇಳಿದ್ರು ಮುಂಚೆನೆ, ಒಬ್ಬನೇ ವ್ಯಕ್ತಿ 11 ರೀತಿಯಲ್ಲಿ ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದೆಲ್ಲದನ್ನು ಕೂಡ ಅವ್ರು ನಮ್ಮ ಕಣ್ಣೆದುರಿಗೆ ಮಾಡಿ ತೋರಿಸಿದ್ದಾರೆ ಕೂಡ. ಅವ್ರು ಹೇಳಿದ ಅಷ್ಟೇ ಎಲ್ಲ ಮಾಡಿನೂ ತೋರಿಸಿದ್ದಾರೆ. ನಿಮ್ ಜೊತೆಗೆ ಬಂದು ನಿಮ್ಮನ್ನ ರಂಜಿಸ್ತಾನು ಕೂಡ ಅವರು ತುಂಬಾ ಅತ್ಯುತ್ತಮವಾಗಿ ತಮ್ಮ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಹಾಡಿನ ಮೂಲಕನೂ ನಿಮ್ಮನ್ನು ರಂಜಿಸಿದ್ದಾರೆ, ಮ್ಯಾಜಿಕ್ನ ಮೂಲಕನೂ ಕೂಡ ರಂಜಿಸಿದ್ದಾರೆ. ತುಂಬಾ
ಆಕ್ಟಿವ್ ಪರ್ಸನ್ ಆಗಿ ಅವರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಶಾಲೆಗೆ ಈ ದಿನ ಆಗಮಿಸಿ ನಮ್ಮನ್ನೆಲ್ಲ ಶೈಕ್ಷಣಿಕವಾದ ಈ ಒಂದು ಸಂಗೀತ ಲೋಕಕ್ಕೆ ನಮ್ಮನ್ನು ಕರ್ಕೊಂಡೋಗಿ ಮಂತ್ರಮುಗ್ಧರನ್ನಾಗಿ ಮಾಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಆಯುಷನ್ನ ಇನ್ನೂ ಉತ್ತಮವಾಗಿ ಕೊಡ್ಲಿ. ಇದೇ ತರದ ಕಾರ್ಯಕ್ರಮಗಳನ್ನ ಶಾಲಾ ಮಕ್ಕಳಿಗೆ ನೀಡ್ಲಿ. ಮಕ್ಕಳು ಇದರಿಂದ ತಮ್ಮ ಮನೋರಂಜನೆಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ಶೈಕ್ಷಣಿಕವಾಗಿ ಅವ್ರು ಹೇಳ್ಕೊಟ್ಟಂತ ಕೆಲವು ವಿಚಾರಗಳನ್ನ ಅಳವಡಿಸಿಕೊಂಡು ತಮ್ಮ ಕಲಿಕೆಯನ್ನು ಉತ್ತಮಪಡಿಸಿಕೊಳ್ಳಿ ಅಂತ ಹೇಳಿ ಆಶಿಸ್ತಾ ಅವರಿಗೆ ಭಗವಂತ ಆಯುರಾರೋಗ್ಯವನ್ನು ಕರುಣಿಸಲಿ ಅಂತ ಹೇಳಿ ವಿನಂತಿಸಿಕೊಡ್ತಾ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾನೆ. ವಂದನೆಗಳು, ಅಭಿವಂದನೆಗಳು. ಹಾಗೆ ಆರ್ಗನೈಸರ್ ಆಗಿ ಬಂದಂತ ಮೇಡಮ್ ರವರು ಕೂಡ ಅವರಿಗೆ ಸಹಕಾರವನ್ನು ಕೊಟ್ಟು ನಮ್ಮ ಶಾಲೆಗೆ ಬಂದು ಇಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ಅವರು ಸಹ ಸಹಕರಿಸಿದ್ದಾರೆ. ಮೇಡಮ್ ರವರಿಗೂ ಕೂಡ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಪರವಾಗಿ, ಉಳಿದಿರ್ತಕ್ಕಂಥ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ನಮ್ಮ ಶಾಲೆಯ ವಿದ್ಯಾರ್ಥಿನಿಯರ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು, ಅಭಿವಂದನೆಗಳು. ನನ್ನ ಅನಿಸಿಕೆಯನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು, ಅಭಿವಂದನೆಗಳು.